ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರ ರಮ್ಯ ಚೇತನ್ ವ್ಲಾಗ್ಸ್ ಇನ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಇವತ್ತು ನಮ್ಮ ಅಕ್ಕನ ಮನೆಗೆ ಬರಬೇಕಾಗಿತ್ತು. ಸೊ ಅವ್ರ ಊರಿಂದ ಬಂದಿದ್ದರು, ಅದಕ್ಕೋಸ್ಕರ ಅವ್ರು ಮೀಟ್ ಆಗೋಣ ಅಂತ ಹೋಗಿದ್ದೆ. ನಾನು ಡ್ಯೂಟಿಗೆ ಹೋಗಬೇಕಾಗಿತ್ತು. ಹೋಗೋಕ್ಕಿಂತ ಮುಂಚೆ ಅಕ್ಕನ ಮೀಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವ್ರ ಮನೆಗೆ ಹೋದೆ. ಅಕ್ಕ ಫುಲ್ಲು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ತಾಯಿದ್ರು. ಸುಮಾರು 1.5 ತಿಂಗಳು ಮೇಲೆ ಆಗಿತ್ತು ಅವ್ರ ಊರಿಗೆ ಹೋಗಿ. ಎಲ್ಲ ಫುಲ್ಲು ವಾಶು ಮಾಡ್ತಾಯಿದ್ರು, ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ತಾಯಿದ್ರು, ಡೀಪ್ ಕ್ಲೀನಿಂಗು. ನಾವು ನೋಡಿ ಎಲ್ಲ ತುಂಬ ಐಟಮ್ಮು ತುಂಬ ಚಲಪಿಲಿ ಥರ ಆಗ್ಬಿಟ್ಟಿತ್ತು. ಎಲ್ಲ ಕ್ಲೀನ್ ಮಾಡಿ ಎಲ್ಲ ಅವತ್ರ ಜಾಗಕ್ಕೆ ಸೇರಿಸಿ ಬೇಕಾಗಿರೋ ಐಟಮು ಬೇಡದಿರೋ ಐಟಮ್ ಎಲ್ಲ ಡಿವೈಡ್ ಮಾಡಿ ಎಲ್ಲ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಎಲ್ಲ ಮಾಡ್ತಾಯಿದ್ರು ಕ್ಲೀನಿಂಗ. ನಾನು ಸ್ವಲ್ಪ ಹೋಗಲಿಲ್ವಲ್ಲ ಅಂದ್ಬಿಟ್ಟು ನಂತರ ಅದು ಮುಗಿಸ್ಕೊಂಡು ಸ್ಟೋರಿಗೆ ಬಂದೆ. ಸ್ಟೋರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಕಾಲು ಇಳ್ಕೊಂಡು ಸ್ವಲ್ಪ ಮಾತಾಡಿಕೊಂಡು ಸ್ವಲ್ಪ ಟೀ ಕುಡ್ಕೊಂಡು ನಮಗೆ ಸ್ವಲ್ಪ ಒಂದು 1/2 ಒಂದು 10 ಮಿನಿಟ್ಸ್ ಅಂದ್ಕೊಳ್ಳಿ ಟೀ ಬ್ರೇಕ್ ಅಂತ ಬಿಡ್ತಾರೆ. ಟೀ ಬ್ರೇಕಲ್ಲಿ ಮಾತಾಡಿಕೊಂಡು ವಾಪಸ್ ಹೋಗ್ಬೇಕಷ್ಟೆ. ಸ್ವಲ್ಪ ಈ ಕಡೆ ಕುಂತಿರೋಳು ಕವನ, ಆ ಕಡೆ ಕುಂತಿರೋಳು ಅವಳು ನನ್ನ ಫ್ರೆಂಡೇ ವಲ್ಲಿ ಅಂತ. ಸೊ ಇಬ್ಬರು ನನ್ನ ಫ್ರೆಂಡ್ಸಿಗೆ. ಆದರೆ ಇವಳು ಸ್ವಲ್ಪ ಚೂಟಿ ಜಾಸ್ತಿ, ಬಟ್ ಮಾತಾಡೋದೆಲ್ಲ ಕ್ಯೂಟಾಗಿ ಮಾತಾಡ್ತಾಳೆ. ನನ್ನ ಬೆಸ್ಟ್ ಫ್ರೆಂಡ್ಸ್ಗಳು ತುಂಬ ಇದ್ದಾರೆ, ಅದರಲ್ಲಿ ಇವರು ಇಬ್ಬರು ನನಗೆ ಫುಲ್ಲು ಕ್ಲೋಸ್ ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ಜಗಳ ಬಂದಾಗ ನಾನು ಅವರು ಫುಲ್ಲು ಕಿತ್ತಾಡೋದು ಉಂಟು. ಬಟ್ ಈಗೆಲ್ಲ ಚೆನ್ನಾಗಿದ್ದೀವಿ. ಅವಳು ಹೇಳ್ತಾಯಿದ್ದಾಳೆ ನನಗೆ, ನಿಮ್ಮ ವ್ಲಾಗ್ನ ಅನ್ಫಾಲೋ ಮಾಡಿ ಅಂತ ಹೇಳ್ತೀನಿ ನಾನು ಅಂತ ಹೇಳ್ತಾಯಿದ್ದಾಳೆ. ಹಾಗೆಲ್ಲ ಹೇಳಿದ್ರೆ ಏನಿಲ್ಲಮ್ಮ, ಅಕ್ಕನ ಚಾನಲ್ ಹೋಗ್ಬಿಡುತ್ತೆ ಅಂತ ಹೇಳ್ತಾ ನಗಿಸ್ಕೊಂಡು ಮಾತಾಡ್ತಾ ಇದ್ದೆ ಅಷ್ಟೇ, ಆ ಥರ ಏನಿರಲಿಲ್ಲ. ಆಮೇಲೆ ಅವಳಿಗೆ ಫುಲ್ಲು ಜೋಕ್ಸಾಗಿ ವಲ್ಲಿ ಅವಳು ಫೇಸ್ ತೋರ್ಸೋಕ್ಕೆ ಸ್ವಲ್ಪ ಇದು, ಅದಕ್ಕೋಸ್ಕರ ತೋರಿಸು ಅಂದರೆ ಆಗಲ್ಲ ಅವಳಿಗೆ. ಅದಕ್ಕೋಸ್ಕರ ಬೇಡ ಬಿಡ್ರಮ್ಮ, ಆಯಿತು ಈಗೇನು ನಾನು ಕ್ಲೋಸ್ ಮಾಡ್ತೀನಿ ಬಿಡಿ ಅಂದ್ಬಿಟ್ಟು ಆಫ್ ಮಾಡಿದೆ. ತಿರ್ಗಾ ನಾನು ಸ್ವಲ್ಪ ಸ್ಟೋರಲ್ಲೇ ಇದು ಮಾಡಬೇಕಾದ್ರೆ ನಮ್ಮ ಮನೇಲಿ ತುಂಬ ಜನ ನೋಡಿದ್ದೀನಿ ಈ ರೀತಿ ಎಲ್ಲ ಆಯಲ್ಲ. ಬಟ್ ಅವರು ಆಯ್ಕೊಂಡು ತರಕಾರಿಗಳನ್ನ ಇದು ಮಾಡ್ತಿದ್ರಲ್ಲ, ಅದು ನೋಡ್ಬಿಟ್ಟು ನನಗೆ ಒಂಥರ ಆಗೋಯ್ತು. ಏನು ಹಿಂಗೆಲ್ಲ ಒಂದೊಂದು ತರಕಾರಿನೂ ಆಯ್ತಾರಲ್ಲ, ಹೇಗಿರ್ತಾರೆ ಅಂತ. ಇವಳು ಮಾತೇನಾದ್ರು ನೀವು ಕೇಳಿಸ್ಕೊಂಡ್ರೆ ಫ್ರೆಂಡ್ಸ್ ಹೀಗೆಲ್ಲ ಮಾತಾಡ್ತೀರಾ ಅಂತೀರಾ. ಅದಕ್ಕೋಸ್ಕರ ನಾನು ಅವಳನ್ನ ಸ್ವಲ್ಪ ಓಲ್ಡಲ್ಲಿ ಇಟ್ಟಿದ್ದೀನಿ ವಾಯ್ಸು. ಇನ್ನೊಂದು ಸಲ ಯಾವಾಗಾದರೂ ರಿವ್ಯೂ ಮಾಡ್ತೀನಿ. ಇವಳು ನನ್ನ ಫ್ರೆಂಡ ಪ್ರಭಾ ಅಂತ, ಪ್ರಮೋಟರ್ ಇವಳು. ನೋಡಿ ಇವಳು ಬಂದು ನನ್ನ ಬೆಸ್ಟ್ ಫ್ರೆಂಡ್ ಇವಳು. ಕುಂಬಳಕಾಯಿ